ಸರ್ ನೀವು ನಿಮ್ ಮಿಸ್ಸಸ್ ಜೊತೆ ಮಾಡೋದಕ್ಕೆ ಈ ಮಿಸ್ ಜೊತೆ ಮಾಡಿರೋದು ತೆಗಿತಪ್ಪ ಡ್ಯಾನ್ಸ್ ಅನ್ನೋ ಅದೇ ಇವಾಗ ಮಾಡಿದ್ದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವರಿ ಅನೂಪ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಸರ್? ನೋಡಪ್ಪ ಹಾಗೆ ಇದ್ದೀನಿ. ವೆಲ್ಕಮ್. ಸೊ ಅನೂಪ್ ನಮ್ಮ ಪ್ರೀತಿಯ ಗೆಳೆಯ ಅಂಡ್ ಅಫ್ಕೋರ್ಸ್ ಈಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟರ್. ಸೊ ಹಲವಾರು ಚಿತ್ರಗಳ ಒಂದು ಯಶಸ್ಸು ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಫಾರ್ ದ ಫಸ್ಟ್ ಟೈಮ್ ನಿಮ್ ಡ್ಯಾಡಿ ಡ್ಯಾನ್ಸ್ ಮಾಡಿರೋದನ್ನ ನಾವು ತೋರಿಸಿದೀವಪ್ಪ. ಓಕೆ ಬಟ್ ಸರ್ ನೀವು ಎದುರ್ಕೊಂಡಿದ್ದು ಚೆನ್ನಾಗಿತ್ತು ಸರ್. ನೀವು ಚೆನ್ನಾಗಿ ಎದುರ್ಕೊಂಡ್ರು. ಅಲ್ಲಿ ಬರ್ತಾ ಇದ್ದಂಗೆ ಥ್ಯಾಂಕ್ ಯು ಚಿನ್ನ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ವಾಟ್ ವುಡ್ ಯು ಲೈಕ್ ಟು ಸೇ? ನಿಮ್ಮ ಡ್ಯಾಡಿ ಫಸ್ಟ್ ಟೈಮ್ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಫಸ್ಟ್ ಡೇ ಸೆಟ್ಗೆ ಹೋಗಿದ್ದಾಗ ಅದೇ ಹೇಳಿದ್ರಲ್ಲ ಸ್ಟೋರಿ ಎಲ್ಲ, ರೇಖಾ ಮೇಡಮ್ ಅವರು ಸೈಕಲ್ ಹೊಡ್ತಿದ್ದಲ್ಲ, ಸೊ ನಾನು ಅಲ್ಲೇ ಇದ್ದೆ ನೋಡಿದೆ. ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಂಡ್ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ನಾನು ಇನ್ನೂ ನೋಡಿಲ್ಲ, ಟ್ರೈಲರ್ ತುಂಬಾ ಚೆನ್ನಾಗಿದೆ ಅಂಡ್ ಸಾಂಗ್ಸು ಕೇಳಿದೆ, ಸಾಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅಂಡ್ ಒಳ್ಳೆ ಸಕ್ಸಸ್ ಸಿಗ್ಲಿ ನಿಮ್ಗೆ. ಥ್ಯಾಂಕ್ ಯು ಚಿನ್ನ, ಆಲ್ ದ ಬೆಸ್ಟ್. ಗುಡ್ ಲಕ್ ಮಾ, ಗುಡ್ ಲಕ್. ಮುದ್ದೆ ಸಕ್ಕನ್ಗೆ ತೈ ತೈ ತೈ, ಮುದ್ದೆ ಸಕ್ಕನ್ಗೆ ತೈ ತೈ ತೈ, ಮುದ್ದೆ ಸಕ್ಕನ್ಗೆ ತೈ ತೈ ತೈ. ಏನ್ ತೈ ತೈ ತೈ? ತೈ ಅಲ್ಲ ಕಣೋದು, ಜೈ. ಅದೇ ನಾನು ಹೇಳಿದ್ದು, ತೈ. ನೀವಿಬ್ರು ಆಡ್ತಾ ಇರೋ ಆಟ ನೋಡಿದ್ರೆ ಸದ್ಯದಲ್ಲೇ ನಿಮ್ಮಿಬ್ಬರು ಮುಖದಲ್ಲೂ 11 ಅನ್ನೋ ನಂಬರ್ ಬೀಳುತ್ತೆ. ಯಾಕೆ 11 ಯಾಕೆ ಬೀಳ್ತದೆ? ಯಾಕಂದ್ರೆ ನನ್ನ ಬೂಟ್ ಸೈಜ್ 11. ಏನ್ ಮಾಡಕ್ ಬಂದಿದ್ರ ನೀವು? ಅಲ್ಲ ಕಣ, ಆ ಕಿತ್ತೋಗಿರೋ ಮುದ್ದೇಶನ್ಗೆ ಜೈ ಅನ್ನೋದೇ ಒಂದು ಅಪರಾಧ. ಅಂತದ್ರಲ್ಲಿ ಮುದ್ದೇಶ್ ಅಕ್ಕ ಅಂತ ಬೇರೆ ಹೇಳ್ತಾ ಇದ್ರಲ್ಲೋ. ಕಾಸು ಕೊಟ್ಟು ಹಿಂಗೆ ಹೇಳ್ಬೇಕು ಅಂತ ಹೇಳವ್ರೆ ನಮ್ ಬಾಸ್. ಬಾಸ್ ಯಾವನ ಅವನು ಬಾಸು? ಓಹೋ, ಆಯ್ಕಂಡ್ ತಿನ್ನೋ ಕೋಳಿಗಳಿಗೆ ತಿರ್ಕಂಡ್ ತಿನ್ನೋ ನಾಯಿ ಬಾಸ್ ಆಗಿರುತ್ತೆ. ಕರೆಕ್ಟಾ? ಆಲ್ಮೋಸ್ಟ್ ಕರೆಕ್ಟೇ. ಆದ್ರೆ ನಾವು ಕಾಸಿಸ್ಕೊಂಡಿರೋದ್ರಿಂದ ಆ ನಾಯಿನ ಬಾಸ್ ಅಂತ ಅನ್ಲೇಬೇಕು ಕೋಬ್ರಾ. ಹೌದು, ಆ ನಾಯಿ ಯಾರು ಅಂತ ಸ್ವಲ್ಪ ಹೇಳಿ ನೀವು. ಎಲ್ಲರಿಗೂ ಹೆಣ್ಣಿಂದಾನೆ ಹುಟ್ಟಿದ್ರೆ ಇವನು ಹೆಣ್ಣಿಗೋಸ್ಕರನೇ ಹುಟ್ಟಿದಾನೆ. ಹೆಣ್ಣಿಗೋಸ್ಕರ? ಎಲ್ಲ ಸಕ್ಸಸ್ಫುಲ್ ಗಂಡಸ್ರಿಂದ ಒಬ್ಳು ಹೆಂಗಸಿದ್ರೆ ಇವನೊಬ್ಬ ಮಾತ್ರ ಎಲ್ಲಾ ಹೆಂಗಸರಿಂದ ಇರ್ತಾನೆ. ಲೆಟ್ಸ್ ವೆಲ್ಕಮ್ ತೊಣ್ಣನ್ ತೊನ್ಲಿ ತುದ್ದೇಶ. ವೆಲ್ಕಮ್ ವೆಲ್ಕಮ್ ಉದ್ದೇಶ. ಯಾಕ ನೀನ್ ಎಲೆಕ್ಷನ್ಗೆ ನಿಂತಿದ್ಯಾ ಅಲ್ವಾ? ನೀನ್ ಎಲೆಕ್ಷನ್ ಕೇಳಿದ್ರೆ ಓಟು ಕೊಡ್ತಾರಲ್ವಾ? ಏ ಯಾಕ ನಿನ್ ಸಿಂಬಲ್ಲು ನಾಯಿ ಅಲ್ವಾ? ಈ ಎಲೆಕ್ಷನ್ ಅಲ್ಲಿ ಗೆದ್ರೆ ನೀನು ಮಿನಿಸ್ಟರ್ ಅಲ್ವಾ? ಏ ಓಟು ಬಿದ್ರೆ ಮುದ್ದೆ ಸಕ್ಕ ಹ್ಯಾಪಿ, ಏ ಓಟು ಬಿದ್ರೆ ಮುದ್ದೆ ಸಕ್ಕ ಹ್ಯಾಪಿ. ಹಿಂಗೆ ಎಗರಾಡ್ಬೇಡ ಏರುತ್ತೆ ಬಿಪಿ, ಹಿಂಗೆ ಎಗರಾಡ್ಬೇಡ ಏರುತ್ತೆ ಬಿಪಿ. ನೀ ಯಾಕಿಂಗೆ ನೀ ಯಾಕಿಂಗೆ ನೀ ಯಾಕಿಂಗೆ ಲಿಂಗಾನ ಚೇಂಜ್ ಮಾಡ್ಕೊಂಡ್ಯೋ ಪಾಪಿ. ಅಪ್ಪ, ಇವನು ನಿಮ್ಮ ಬಾಸು. ಹೊರಗಡೆ ಬಾಸ್ ಯಾರು ಅನ್ನೋದಕ್ಕೆ ಡಿಸೆಕ್ಷನ್ ಆಯ್ತಾ ಇರ್ಬೋದು. ಡಿಸೆಕ್ಷನ್ ಅಲ್ಲ ಕಣ, ಡಿಸ್ಕಷನ್. ಅದೇ 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 ಕಣಪ್ಪ. ಆದ್ರೆ ಈ ಮಜಾ ಟಾಕೀಸ್ಗೆ ಒಬ್ನೇ ಬಾಸ್. ಅದು ಒನ್ ಅಂಡ್ ಹೋರಿ ಮುದ್ದೇಶ ಮುದ್ದೇಶ ಮುದ್ದೇಶ. ದೊಡ್ಡ ದೊಡ್ಡವ್ರು ಬಂದಾರ, ಅವ್ರ ಮುಂದೆ ಆದ್ರೂ ಕರೆಕ್ಟ್ ಆಗಿ ಮಾತಾಡ. ಒನ್ ಅಂಡ್ ಹೋರಿ ಅಲ್ಲ ಕಣೋ, ಒನ್ ಅಂಡ್ ಓನ್ಲಿ ಕಣೋ. ಸರ್, ನಮ್ ಸಾಹೇಬ್ರದ್ದು ಏನಾದ್ರೂ ಕರೆಕ್ಷನ್ ಇದ್ರೆ ಅದನ್ನ 1 by 1 ಹೇಳ್ತಾ ಹೋಗಿ ಸರ್. ನಾನ್ ನೋಟ್ ಮಾಡ್ಕೊಂಡ್ಬಿಟ್ಟು ಸಂಜೆ ಅವ್ರಿಗೆ ಹೇಳ್ಕೊಡ್ತೀನಿ. ಹೌದು, ತಾವ್ ಯಾರು ಗೊತ್ತಾಗ್ಲಿವಲ್ಲ? ಏನ್ ಸರ್, ದೊಡ್ಡವ್ರ ಹಿಂದೆ ಕೈ ಕಟ್ಕೊಂಡು ಬಕೆಟ್ ಹಿಡಿಯಲ್ವಾ ಸರ್? ಓ, ನೀನ್ ಇವನಿಗೆ ಬಕೆಟ್ ಹಿಡಿಯೋಣ? ಸರ್, ನಾನ್ ಹಿಡಿಯೋದ್ ಬಕೆಟೇ ಸರ್, ಆದ್ರೆ ನನ್ ಸೈಜ್ ನೋಡಿ ಎಲ್ರು ಚಮಚ ಅಂತಾರೆ. ಏನ್ ನಿಂತ್ಕೊಬಿಡ್ರಿ, ಪ್ರಚಾರ ಶುರು ಮಾಡ್ರು. ಮುದ್ದೆ ಸಕ್ಕನ್ಗೆ ಒಂದ್ ನಿಮಿಷ. ಮುದ್ದೇಶ ಏನೋ ಅದು ಮುದ್ದೇಶ್ ಅಣ್ಣ ಅಂತ ಹೇಳ್ಬೇಕು, ಮುದ್ದೇಶ್ ಅಕ್ಕ ಅಂತ ಕರಿ ಅಂತ ಹೇಳಕ್ ಹೇಳಿದ್ಯಲ್ಲೋ ಬಾವಾ. ನಾನು ಎಲೆಕ್ಷನ್ಗೆ ನಿಂತ್ಕೊತಾ ಇದ್ದೀನಿ ಅಷ್ಟೇ. ಹೌದು,
ನಮ್ಮ ತುದ್ದೇಶಕ್ಕ ನಿಂತ್ಕೋತಾ ಇರೋದು ಮಜಾನಗರ ಏರಿಯಾದಲ್ಲಿ ಎಲೆಕ್ಷನ್ಗೆ. ಎಲ್ಲ ಓಕೆ ಕಣ, ಎಲೆಕ್ಷನ್ ನಿಲ್ಲೋದಕ್ಕೂ ಇವನ್ನ ಮುದ್ವೇಶಕ್ಕ ಅನ್ನೋದಕ್ಕೂ ಏನ್ ಸಂಬಂಧ? ಸರ್ ಹಾ, ಮಜಾನಗರ ಏರಿಯಾ ಇದೆಯಲ್ಲ ಸರ್, ಹಾ. ಅದು ಮಹಿಳಾ ಮೀಸಲಾತಿ ಕ್ಷೇತ್ರ ಸರ್. ಅದಕ್ಕೆ ಸರ್ ನಮ್ ಮುದ್ದೇಶ್ ಅಣ್ಣ ಮುದ್ದೇಶ್ ಅಕ್ಕ ಅಂತ ಹೆಸರಿಟ್ಕೊಂಡು ಲಿಂಗಾನು ಬದಲಾಯಿಸ್ಕೊಂಡಿದ್ದಾರೆ ಸರ್. ಮುದ್ದೇಶ ತೆಗೆದು ತೋರ್ಸು. ಎತ್ತು ಹೊಡೆದು ಬಿಡ್ತೀನಿ ಮಗನೇ. ಏನ್ ಮಾಡ್ತಾ ಇದ್ಯಾ? ಏ ಅಪ್ಪ ಏನ್ ತೋರಿಸ್ತಿ ಅಂತ ಯಾಕೆ ಹಿಂಗ್ ಆಡಿರಿ ನೀವು? ಚೆನ್ನಾಗಿ ಹೇಳ್ದೆ ನೀನು. ಓ ಇಲ್ಲ ಕೆಳಗಿಟ್ಕೊಳ್ಳಿ, ಚೆಡ್ಡಿ ಒಳಗೆ ತಗೊಳಪ್ಪ. ವೋಟರ್ ಐಡಿನಲ್ಲಿ ಲಿಂಗ ಅಂತ ಇರ್ತದಲ್ಲ, ಅಲ್ಲಿ ಗಂಡು ಅಂತ ಇರ್ತದಲ್ಲ, ಹೆಣ್ಣು ಅಂತ ಚೇಂಜ್ ಮಾಡ್ಕೊ ಬಂದೀವ್ನಿ. ಅದನ್ನ ಹೇಳಿದ್ದು. ಓ ತೆಗೆದು ತೋರಿಸ್ಬಿಡ್ತಾರೆ ಎಲ್ಲರದ್ರಿಗೆ. ಮಾನ ಮರ್ಯಾದೆ ಏನ್ ಮಾತಾಡ, ಮಾನ ಮರ್ಯಾದಿಲ್ಲ ಬಂದ್ವಿ ನಾವಿಲ್ಲಿ. ಯಾವನ್ರಿ ಅಲ್ಲ ಕಣೋ, ದೇವ್ರು ನಿನ್ ಮುಸುಡಿ ಮೇಲೆ ಮೀಸೆ ಕೊಟ್ಬಿಟ್ಟು ಗಂಡ್ಸು ಅಂತ ಅನ್ಕೊಳಂಗಾದ್ರೂ ಮಾಡಿದ್ದ. ಈಗ ಮೀಸೆ ಇಟ್ಕೊಂಡು ಹೆಂಗ್ಸು ಅಂತ ಚೇಂಜ್ ಮಾಡಿಸ್ಕೊಂಡ್ ಬಂದಿದ್ಯಲ್ಲ. ಬಾವಾ ನೀನ್ ಏನೇನೋ ಹೇಳ್ಬೇಡ ಬಾವ, ನೀನು ಸುಮ್ನೆ. ಎಲೆಕ್ಷನ್ ನಿಲ್ಲಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನಕ್ಕೆ ಇದೇ ಒಂದ್ ಸೀತಾಫಲ್ಲು. ಸೀತಾಫಲ್ಲು ಸೀತಾಫಲ್ ಅಲ್ಲ ಕಣದು, ಎಕ್ಸಾಂಪಲ್ಲು. ಅದ್ ನಂಗೂ ಗೊತ್ತು ಕಣಪ್ಪ. ನನಗೆ ಎಗ್ಗು ಅಂದ್ರೆ ಅಲರ್ಜಿ ಕಣಪ್ಪ, ಆಗಕ್ಕಿಲ್ಲ. ಅದಕ್ಕೆ ಎಗ್ನ ತೆಗ್ದಾಕ್ಬಿಟ್ಟು ನನಗೆ ಸೀತಾಫಲ ತುಂಬಾ ಇಷ್ಟ, ಅದಕ್ಕೆ ಸೀತಾಫಲ್ಲು ಅಂತ ಹಾಕೊಂಡಿದೀನಿ ಅಷ್ಟೇ. ಹಾಕಕ್ಕೆ ಲೇ, ಈಗ ಯಾವ ಎಲೆಕ್ಷನ್ ಇದು? ಹಾ ಸುಜಾ, ಹಾ ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಅಲ್ಲ ಇವ್ರು ಮಾತ್ರ MLA ಅಂತ ಬಂದ್ಬಿಟ್ಟಾರೆ, ಎಲೆಕ್ಷನ್ ನಿಂತಿದಾರ ಅವರು. ಈ ಪ್ರಶ್ನೆ ನಮ್ಮ ಮಾತ್ರ ಯಾಕೆ ಕೇಳ್ತೇನೆ ನೀನು? ಕರೆಕ್ಟ್, ಇದು ಲಾಜಿಕ್ ಇದೆ. ಹೌದು, ನೀನು ಎಲೆಕ್ಷನ್ ನಿಲ್ದೆ ಪಿಕ್ಚರ್ ಅಲ್ಲಿ MLA ಆಗಿದ್ಯಾ ಅಲ್ವಾ? ನಿಂತ್ಬಿಟ್ಟು ಆಗಿರೋದು. ಹೌದು, ಅದಕ್ಕೆ ಇವ್ನು ಇವಾಗ MLA ಗೆ ನಿಂತ್ಕೊಂಡವನೆ. ಕರೆಕ್ಟ್ ಸರ್ ನೋಡಿ ಸರ್, ಯಾರು ಏನೇ ಹೇಳಿದ್ರು ನಮ್ಮ ಅಣ್ಣ ಸಾರಿ ನಮ್ಮ ಅಕ್ಕ ಎಲೆಕ್ಷನ್ ನಿಂತ್ಕೊಂಡವಳೆ. ನೋಡಿ ಇವ್ರ ಟೀಮಲ್ಲೂ ಒಬ್ರು ನಿಲ್ಲಿ, ಕರೆಕ್ಟ್ ಆಗಿ ಪ್ರಚಾರ ಮಾಡೋಣ. ಯಾರು MLA ಅಂತ ಗೊತ್ತಾಯ್ತು. ಹಂಗೆ ಹೇಳು ಶಿಷ್ಯ ನೀನು. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ ಇದೇ ಸ್ಟೇಜ್ ಮೇಲೆ ಎಲೆಕ್ಷನ್ ಮಾಡಿಸ್ತೀಯಪ್ಪ. ಮುದ್ದೆ ಸಕ್ಕ ಸರ್ಕಸ್ ರೇಖಾಕ ತರಿದಿರ್ತವನೆ. ಮುದ್ದೇಶಕ್ಕ ಸರ್ಕಸ್ ರೇಖಾಕ ಅಲ್ಲ ಕಣ, ಮುದ್ದೇಶ ವರ್ಸಸ್ ರೇಖಾ ಕಣ ಅದು. ನಾನೆಲ್ಲ ಒಪ್ಕೊಂಡೆ? ಈಗ ಒಪ್ಕೊಂಡಲ್ಲಪ್ಪ. ಈಗ ಎಲ್ಲ ಒಪ್ಕೊಂಡೆ, ಇನ್ನೂ ಒಪ್ಕೊಂಡಿಲ್ಲ ಕಣ. ಬೇಕಾದ್ರೆ ನಿಂಗೆ ಡೌಟ್ ಇದ್ರೆ ಊಟಲ್ಲಿ ರಿಪೀಟ್ ನೋಡ್ಕೋ. ನೋಡಿಪ್ಪ, ನಮ್ಮ ಕೋಬ್ರಾ ಒಪ್ಕೊಂಡಿದ್ದಾನೆ, ಎಲೆಕ್ಷನ್ ಆಗ್ಬಿಡ್ಲಿ. ಕೋಬ್ರಾ, ನಂಗೋ ನಿನ್ನ ಹೆಸರು ಹೇಳ್ಕೊಂಡು ಒಂದ್ 2,000 ರೂಪಾಯಿ ನೋಟು, ಒಂದ್ ಬಿರಿಯಾನಿ ಎಲ್ಲ ಒಂಚೂರು ಕ್ವಾರ್ಟರ್ ಹೊಡ್ಕೊತೀವಿ. ಸುಮ್ನಿರಪ್ಪ. ಕ್ವಾರ್ಟರ್ ಮಾತ್ರ ತೂಜಾ ಬಾರ್ದಿ ಆಗ್ಬೇಕು. ಏಯ್ ಕೋತಿಗಳ, ಇವ್ರದ್ದು ಪಿಕ್ಚರ್ ಹೆಸರು MLA ಕಣ. ಸುಮ್ನೆ ಬಂದಿಲ್ಲಿ ಎಲೆಕ್ಷನ್ ಮಾಡು ಅಂದ್ರೆ ಸರ್ ಆ ಮುಖಕ್ಕೆ ಓಟ್ ಬೀಳುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಸುಮ್ಮನೆ ಓಡ್ಲಿ ಸರ್. ಇಷ್ಟ ದಿನ ನೀವು ಮಜಾ ಕೊಡ್ತಾ ಇದ್ರಿ, ಈಗ ಅವನ ಹೆಸರಲ್ಲಿ ಮಜಾ ತಗೊಳ್ಳಿ, ಏನಂತೀರಾ? ಇದು ಐಡಿಯಾ ಚೆನ್ನಾಗಿದೆ. ಆಗ್ಲಿ ಬಿಡು. ಸರಿ ಮುದ್ದೇಶ, ಮುದ್ದೆ ಕಾಲ್ಮಿ ಮುದ್ದೆ ಸಕ್ಕ. ಆಯ್ತು ಕಣೆ ಮುದ್ದೇಶಕ್ಕ, ಇಲ್ಲಿ ಒಂದು ಎಲೆಕ್ಷನ್ ಆಗ್ಬಿಡ್ಲಿ. ಓಕೆನಾ? ಓಕೆ 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 ಓಕೆ. ಹಂಗಾದ್ರೆ ಈಗ ಫಸ್ಟ್ ಈಗ ಫ್ಯಾನ್ ಹೊರ್ಸ್ಬಿಡ್ಮ. ಫ್ಯಾನ್ ಯಾಕೆ ಹೊರಿಸ್ತಿಲ್ಲ? ಎಲ್ಲೂ ಫ್ಯಾನ್ ಹಾಕಿಲ್ಲ ನಾವು. ಅಲ್ಲಪ್ಪ, ಫ್ಯಾನ್ ಹೊರಿಸ್ತಾರಲ್ಲ, ಎಲೆಕ್ಷನ್ ಮುಂಚೆ ಫ್ಯಾನ್ ಹೊರಿಸ್ತಾರಲ್ಲೋ. ಅಯ್ಯ ನೀನ್ ಬಾಯಿಗೆಲ್ಲ, ಅದ್ ಫ್ಯಾನ್ ಹರ್ಸೋದಲ್ಲ ಕಣೋ, ಕ್ಯಾನ್ವಾಸ್ ಮಾಡೋದು. ಅದನ್ನೇ ಮಾಡೋಣ. ಏನೋ ಒಂದ್ ಸಣ್ಣ ಮಿಸ್ಟೇಕ್ ನೀನ್ ಒಪ್ಕೊಳ್ಳಲ್ಲ ಅಂದ್ರೆ ಹಂಗೆ. ಇವತ್ತು ನಾವು ಮಾಡೋ ಕ್ಯಾನ್ವಾಸ್ಗೆ ಹುಟ್ಟ ಮಕ್ಕಳು ಓಟ್ ಹೊತ್ತು ಬಿಡ್ಬೇಕು. ಈಗ ಒಂದ್ ಕೆಲಸ ಮಾಡೋಣ. ಈಗ MLA ತಂಡದಿಂದ ರೇಖಾ, ಯು ಆರ್ ದ ಕ್ಯಾಂಡಿಡೇಟ್, ಪ್ಲೀಸ್ ಕಮ್. ನೀವೆಲ್ಲ ಪ್ರಚಾರ ಮಾಡೋದಕ್ ಬರ್ಬೇಕು. ಬನ್ನಿ, ಬರಪ್ಪ ಬಾ. ಸರ್ ಅವ್ರಿಗೆ ಚಿಹ್ನೆ ತಗೊಂಡ್ಬಂದ್ಬಿಡ್ಲಾ ಸರ್? ಇರೋ ಸರ್ ನೀವು ಕೂತ್ಕೊಳ್ಳಿ ಸರ್. ನೀವು ಆಟಕ್ಕೆಲ್ಲ ಸೇರ್ಕೊಬಿಡಿ ಸರ್. ನೀವು ಕೂರಿ ಸರ್ ಆರಾಮಾಗಿ. ಸರ್ ನಾವು ಒಂದು ಚಿಹ್ನೆ ಡಿಸೈನ್ ಮಾಡಿಸಿದೀವಿ ಸರ್, ನಮ್ ಟೀಮ್ಗೆ ಅವ್ರ ಟೀಮ್ಗೆ ಕೊಡ್ತೀನಿ ಸರ್. ಇದು ಬೇರೆ ನೀವೇ ಮಾಡಿಸಿದಿರಾ? ಕೊಡೋದು ಚಿಹ್ನೆ ಇವನಿಗೆ ಕೊಟ್ಬಿಟ್ರೆ ಇದು ಮಜಾ ಟಾಕಿ ಸಮ, ನಾವ್ ಯಾವಾಗ ಬೇಕಾದ್ರೆ ಕೊಡ್ತೀವಿ. ಸರ್ ಈ ಚಿಹ್ನೆ ರೇಖಾ ಮೇಡಮ್ ಅವ್ರಿಗೆ ಸರ್.
ನಲ್ಲಿ ಮೂಳೆ ವೆಜಿಟೇರಿಯನ್. ಈ ಚಿಹ್ನೆ ಮಾತ್ರ ನಮ್ಮ ಉದ್ದೇಶಕ್ಕೆ ಬೇಕೇ ಬೇಕು ಸರ್. ಮುದ್ದೆ ಸಕ್ಕನ್ಗೆ ಜೈ. ಅಲ್ಲಿ ನೋಡಿ ನಲ್ಲಿ ಮೂಳೆ, ಒಂದ್ ನಲ್ಲಿ ಇಟ್ಬಿಟ್ಟು ಮೂಳೆ ಇಟ್ಬಿಟ್ಟು ನಲ್ಲಿ ಮೂಳೆ. ಇಲ್ಲಿ ನೋಡಿದ್ರೆ ನಾಯಿ. ನಾಯಲ್ಲ, ಕಾಲೆತ್ಕೊಂಡ್ರ ನಾಯಿ. ಕರೆಕ್ಟ್ ಆಗಿ ಹೇಳಿದ್ರಿ. ಎಷ್ಟ್ ಚೆನ್ನಾಗಿ ಗೊತ್ತು ನೋಡಿ. ಇಟ್ಕೊಳ್ರಪ್ಪ. ಮುಗಂಬೋಗೆ ಬಂತು. ಏನು ಅದೇ ಅದ್ ಕಾಲೆತ್ತಿದೆಯಲ್ಲ. ಎಷ್ಟ್ ಸಲ ಹೇಳಿದೀನಿ ಪ್ರೋಗ್ರಾಮ್ ಮುಗಿಯೋವರೆಗೂ ಹೋಗಂಗಿಲ್ಲ ರೀ. ಇಲ್ಲ, ಕೆಲಸ ಮಾಡಿ ಅಲ್ಲೇ ಹೋಗಿ ಹೋಯ್ತಾ ಹಿಂಡ್ಕೊಂಡು ಹೋದ್ರಾಯ್ತು. ಈಗ ಮೊದಲನೇದಾಗಿ ಪ್ರಚಾರ ಶುರು ಮಾಡ್ಬೇಕಾಗಿರೋದು MLA ಟೀಮ್ನವರು. ಮಾಡಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಸುಮ್ಮನೆ ನಿಂತ್ಕೊಳ್ಳ. ಹಲೋ, ಇದು ನಮ್ ಟೀಮ್ ಅಮ್ಮ. ಆಪೋಸಿಷನ್ ಆಚೆ ಬಾರ್ಡ್ರಿ. ಈ ಬಾರ್ಡರ್ ದಾಟಿ ನೀವು ಬರಬಾರ್ದು, ನಾನು ಬರಲ್ಲ. ಅಲ್ಲ ಕಣ, ಪ್ರಚಾರಕ್ಕೆ ಮುಂಚೆನೆ ಆಪೋಸಿಷನ್ ಸೋತ ಒಪ್ಕೊತಾ ಇದೆಯಲ್ಲ. ಆಪೋಸಿಷನ್ ಅಂದ್ಬಿಟ್ಟಲ್ಲ. ಈಗ ಮೊದಲನೇದಾಗಿ MLA ಸಿನಿಮಾ ತಂಡದವರು ಪ್ರಚಾರ ಶುರು ಮಾಡಿ. ಇಡೀರಿ. ಬೇಗ ಬೇಗ. ಎಲ್ರಿಗೂ ನಮಸ್ಕಾರ. ನಾನು ರೇಖಾ. ನನ್ನ ನಲ್ಲಿ ಮೂಳೆ ಇದೇ ನನ್ನ ಗುರುತು. ಖಂಡಿತವಾಗ್ಲೂ ವೋಟ್ ಮಾಡಿ. ಕೆಳಗೆ ಏನಕ್ಕೆ ಅಂದ್ರೆ ಮಜಾ ಟಾಕೀಸ್ ನಲ್ಲಿ ನಾವ್ ಇವತ್ ಬಂದಿರೋದ್ರಿಂದ ನನ್ನ ಎಲೆಕ್ಷನ್ ಇದ್ರಲ್ಲಿ ಏನಂದ್ರೆ ನಾನು ಮಜಾ ಟಾಕೀಸ್ ನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡ್ ಹೋಗ್ಬೇಕು ಅಂತಿದೀನಿ. ನಾನು ಚೀಫ್ ಮಿನಿಸ್ಟರ್ ಆದ್ರೆ ಸೃಜನ್ ಅವ್ರನ್ನ ಮೀಡಿಯಾ ಮಿನಿಸ್ಟರ್, ಎಂಟರ್ಟೈನ್ಮೆಂಟ್ ಮಿನಿಸ್ಟರ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನನ್ನ ನೋಟ್ ಯಾಕೋ ಆ ಕಡೆಗೆ ಹೋಗಂಗಿದೆ. ಸೂಪರ್. ನೀನ್ ಮಾಡೋದು ನನ್ನ ಪ್ರಚಾರ. ಲಾಸ್ಟ್ ಅವ್ರದ್ದು ಆದ್ಮೇಲೆ ಇಲ್ಲ, ಫಸ್ಟ್ ನಿಮ್ ಮುಗಿಸ್ಬಿಡ್ಬೇಕು, ಆಮೇಲೆ ಅವ್ರದ್ದು ನಾವು ಬಗ್ಗಿಸ್ಕತ್ತೀವಿ. ಬಗ್ಸಿ ಅಭ್ಯಾಸ ಇದೆ. ಸಾಮಾನ್ಯವಾಗಿ ಹೆಂಗಸ್ರಿಗೆ ಒಂದ್ ಓಟ್ ಇರ್ತದೆ. ನಮ್ದ್ರಲ್ಲಿ ಗರ್ಭಿಣಿಯರಿಗೆ 2 ಓಟು, ಹೊಟ್ಟೆ ಒಳಗೊಂದು ಇರ್ತದಲ್ಲ, ಅವ್ರಿಗೂ ಒಂದು ವೋಟಿಂಗ್ ಆಪ್ಷನ್ ಕೊಟ್ಟು ಅವ್ವ 2 ಹೊಡಿಬಹುದು ಓಟು. ಇದೆಲ್ಲ ನಮ್ದ್ರಲ್ಲಿ ಐತೆ. ಆದಷ್ಟು ಬೇಗ ಇವಮ್ಮನ್ ಗೆಲ್ಸ್ಕೊಳ್ಳಿ. ಸರ್, ನಂಗೆ ಡೌಟ್ ಸರ್. ಹೊಟ್ಟೆಲಿರೋ ಮಗು 18 ವರ್ಷ ಆಗಿರ್ತದ? ಇಲ್ಲ, ಅದು ಇವ್ರ ಪ್ರಣಾಳಿಕೆ. ಸರಿ. MLA ಸಿನಿಮಾ ತಂಡದವರು ಪ್ರಚಾರ ಮುಗಿಸಿದ್ರು. ಈಗ ನೀವು ಶುರು ಮಾಡ್ಕೊಳ್ಳಿ. ಇದೇಯ ಪ್ರಚಾರ ಅಂದ್ರೆ ಬಾಯ್ಸ್ ಫಾಲ್ಟ್. ಏನ್ ಸರ್ ಇವ್ರು ಫಾಲ್ಟ್ ಅಂತ ಅವ್ರೆ? ಹೊಟ್ಟೆ ಕೆಟ್ಟೋಗಿದ್ಯಾ? ಮುದ್ದೇಶ, ಏನೋ ಅದು ಫಾಲ್ಟು? ಬಾವ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ಮೇಲೆ ಹೇಳ್ಕೊಟ್ಟೆನು. ಫಾಲ್ಟ್ ಅಂದ್ರೆ ಈ ಸುರು ಹಚ್ಕೊಳ್ಳಿ ಅಂತ ಅರ್ಥ ಬಾವ. ಹಾಗಂದ್ರೆ ಹೊಟ್ಟೆ ಕೆಟ್ಟೋಗ ಡ್ರ್ ಅಂತ ಬರ್ತದಲ್ಲ, ಅದಕ್ಕೇನಂತಾರೆ? ಅದು ಸ್ಮಾರ್ಟ್ ಅಂತಾರೆ. ಅದು ಸ್ಮಾರ್ಟ್ ಹೆಂಗೋ ಆಗುತ್ತೆ? ಯಾರಿಗೂ ಗೊತ್ತಾಗ್ದಂಗೆ ಸೈಲೆಂಟ್ ಆಗಿ ಜಾಂಟೊಂದಿಂದ ಬಿಡ್ತೀವಲ್ಲ, ಅದಕ್ಕೆ ಸ್ಮಾರ್ಟ್ ಅಂತ. ಗೊತ್ತಾಯ್ತಾ? ಏನ್ ಗೊತ್ತಾಗ್ಬೇಕು? ಈಗ ನಾನು ಬುಟ್ಟೆ ಯಾರ್ಯಾರು ಗೊತ್ತಾಯ್ತಾ? ನಾನು ಸ್ಮಾರ್ಟು. ಹಂಗಾರೆ ನಾನ್ ಡಬಲ್ ಸ್ಮಾರ್ಟ್. ನಾನು ಆ ಕಡೆ ಬಂದಾಗ್ಲಿಂದ ಬಿಟ್ಕೊಂಡೇ ಬರ್ತಾ ಇದ್ದೀನಿ. ಅಪ್ಪ, ನಿಮ್ ಪಾರ್ಟು ನಿಮ್ಮ ಸ್ಮಾರ್ಟು ಎಲ್ಲ ನಿಲ್ಸಿ ಪ್ರಚಾರ ಸ್ಟಾರ್ಟ್ ಮಾಡ್ರು. ಮುಗಂಬೋಗೆ ಸ್ಮಾರ್ಟ್ ಬಂತು. ಸ್ಮಾರ್ಟ್ ಬಂತು. ಅಲ್ಲಿ 3 ಜನ ಮೂರ್ಛೆ ಹೋಯ್ತಾರೆ. ನಮ್ಗೆ ಇಲ್ಲ ಅಂದ್ರೆ ಸೋಫಾನ್ ಕೇಳಿ. ಓ, ಅದಕ್ಕೆ ಕಲರ್ ಚೇಂಜ್ ಆಗಿದೆ ಸೋಫಾ.